ನನ್ನ ಮೋಸ್ಟ್ ವೈರಲ್ ಕಾಂಟ್ರವರ್ಷಿಯಲ್ ಹೋಮ್ ಟೂರ್ ವಿಡಿಯೋ ಉರ್ಕೊಳ್ಳೋರು ಕಹಾ ಹೇ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಮೇ ಹೇ ಅನ್ನಂಗಾಯ್ತು. ಒಂದ್ 3 ವೀಕ್ಸ್ ಹಿಂದೆ ಅಕ್ಕವರು ಫುಲ್ ವೈರಲ್ ಆಗ್ಬಿಟ್ಟಿದ್ರು ಟ್ವಿಟರ್, ಅದೇ ಎಕ್ಸ್ ಅಲ್ಲಿ ಹಾಗೆ ಫೇಸ್ಬುಕ್ ಅಲ್ಲಿ. ಯಾಕಂದ್ರೆ ನಾನು ಈ ಹೋಮ್ ಟೂರ್ ವಿಡಿಯೋ ಮಾಡಿದ್ದು ಪಾಕಿಸ್ತಾನದಲ್ಲಿ ಕುತ್ಕೊಂಡಿದ್ ಯಾವ್ದೋ ಬಾಟು ಅಮೆರಿಕಾದವ್ರಿಗೆ ಕೆಲಸ ಇಲ್ಲ, ಈ H1B ವೀಸಾದಲ್ಲಿರೋ ಇಂಡಿಯನ್ಸ್ ಬಂದು ಕೋಟಿ ಕೋಟಿ ಮನೆ ತಗೋತಾ ಇದಾರೆ ಅಂತ ಕ್ಯಾಪ್ಷನ್ ಹಾಕಿ ಈ ವಿಡಿಯೋನ ಹಾಕ್ಬಿಟ್ಟಿದ್ರು. ಅಷ್ಟಕ್ಕೂ ಇದ್ ನನ್ ಮನೆ ಅಲ್ವೇ ಅಲ್ಲ, ಇದೊಂದು ಮಾಡೆಲ್ ಹೋಮ್ ಅಷ್ಟೇ. ಅಮೆರಿಕಾದಲ್ಲಿ ಮನೆಗಳು ಹೇಗಿರುತ್ತೆ, ಮನೆ ಒಳಗೆ ಇಂಟೀರಿಯರ್ಸ್ ಹೇಗೆ ಮಾಡಿರ್ತಾರೆ ಅದನ್ನೆಲ್ಲ ನೋಡಕ್ಕೆ ನಂಗೂ ಇಷ್ಟ. ಹಾಗೆ ಕಂಟೆಂಟ್ ಕ್ರಿಯೇಟರ್ ಅಂತ ಹೆಸರು ತಗೊಂಡ್ಮೇಲೆ ನಂಗೂ ಒಂದು ಕಂಟೆಂಟ್ ಆಗುತ್ತೆ ಅಂತ ಬಂದಿದ್ರು ವಿಡಿಯೋ ಮಾಡ್ತೀನಿ ಅಷ್ಟೇ. ಫ್ರೀಯಾಗಿ ಪಬ್ಲಿಸಿಟಿ ಕೊಡ್ತಾ ಇದ್ದೀನಿ ಅಂತ ಗ್ರ್ಯಾಂಡ್ ಹೋಮ್ಸ್ ಅವರೇ ಥ್ಯಾಂಕ್ ಯು ಫಾರ್ ಶೋಯಿಂಗ್ ಅವರ್ ಹೋಮ್ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ. ಹಾಗನ್ಬಿಟ್ಟು ಇದನ್ನ ನೆಗೆಟಿವ್ ಆಗಿ ಉಪಯೋಗಿಸ್ಕೊಂಡಿರೋರ್ನ ಏನ್ ಫೇಮಸ್ ಮಾಡ್ಬಿಡಲ್ಲ ನಾನು. ಲೊಟ್ಟೆ ಮಮ್ಮ ಟುಸ್ಕಿ ಪಟ್ಟಕ್ಕೆ ಬಂದ್ಬಿಡಿ, ಅದಕ್ಕೆಲ್ಲ ನಾನು ಚಾರ್ಜ್ ಮಾಡ್ತೀನಿ. ಅಪರೆಂಟ್ಲಿ ನನ್ನ ಫೇಸ್ ವ್ಯಾಲ್ಯೂ ಇಷ್ಟೊಂದಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಪ್ರೊಫೈಲ್ ಅಲ್ಲಿ ಹಾಕಿದ್ರೆ ಮಾತ್ರ ನನ್ನ ವಿಡಿಯೋಸ್ ಮಿಲಿಯನ್ ಗಟ್ಲೆ ಓಡುತ್ತೆ ಅನ್ಕೊಂಡಿದ್ದೆ. ಆದ್ರೆ ಪಾಪ ಬೇರೆ ಯಾರ್ಯಾರೋ ಉಪಯೋಗಿಸ್ಕೊಂಡಿರೋರ್ದು ಮಿಲಿಯನ್ ಗಟ್ಲೆ ಓಡಿದೆ. ನನ್ ಮುಖ ಎಲ್ಲಿದ್ರು ಮಿಲಿಯನ್ ಬೆಲೆ ಬಾಳುತ್ತೆ ಅಂತ ಇನ್ನೊಂದು ಖುಷಿ ಆಯ್ತು. ಹೋಗ್ಲಿ ಬಿಡು, ಮಜಾ ಮಾಡ್ಕೊಳ್ಳಿ. ನನ್ನ ಮುಖ ತೋರಿಸಿ ಅವರ ಪ್ರೊಫೈಲಿನ ವಿಡಿಯೋ ಕೂಡ ಒಂದು ಮಿಲಿಯನ್ ಓಡ್ತು ಅಂದ್ರೆ ಅವ್ರಿಗೂ ಸಂತೋಷ ಅಲ್ವಾ, ಅದಕ್ಕೆ ಬಿಟ್ಟಾಕು ಅಂತ ಬಿಟ್ಟಾಕ್ಬಿಟ್ಟೆ ಅಷ್ಟೇ. ಹೆಂಗೋ ಸಿಂಪಲ್ ಸೀತಾ ಲಕ್ಷ್ಮಿ ತರ ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಸಂಸಾರ ಆಯ್ತು ಅಂತ ಸೈಲೆಂಟ್ ಆಗಿ ಸೈಡಲ್ಲಿ ಕೂತಿರೋಳ್ಗೆ ಕೆಣಕಿ ಕೆಂಡಮಂಡಲ ಮಾಡಕ್ ಬಂದ್ರೆ ರೆಬಲ್ ರಾಜಲಕ್ಷ್ಮಿ ತರ ತರಾಟಕ್ ತಗೋತೀನಿ ಅಂತ ಒಂದು ಸಿಂಪಲ್ ಆಗಿ ವಾರ್ನಿಂಗ್ ಕೊಟ್ಟಾಗಿದೆ. ಸುಮಾರು ಜನ ಹಿಂಗೆ ನಿಮ್ ವಿಡಿಯೋ ತಗೊಂಡು ನೆಗೆಟಿವ್ ಆಗಿ ಪಬ್ಲಿಸೈಸ್ ಮಾಡ್ತಾ ಇದ್ದಾರೆ ಅಂತ ಕನ್ಸರ್ನ್ ತೋರಿಸಿ ಮೆಸೇಜ್ ಮಾಡಿದ್ರು. ಸೊ ಅವರ ಟ್ರೂ ಕನ್ಸರ್ನ್ಗೆ ರಿಯಲಿ ಐ ಆಮ್ ಥ್ಯಾಂಕ್ಫುಲ್. ಎಷ್ಟೇ ಗಟ್ಟಿಗಿತ್ತಿ ಗಗ್ಗಮ್ಮ ಆದ್ರೂ ಒಂದು ವೀಕ್ ಮೊಮೆಂಟ್ ಅಂತಿರುತ್ತಲ್ಲ, ಅವಾಗ ನಮಗೂ ಇದೇನಪ್ಪ ಇದೆಲ್ಲ ತಲೆನೋವು ಅಂತ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಹಾ ನೋಡಿ, ಅದೇ ನಿಮ್ಮ ಎನಿಮೀಸ್ಗೆ ಬೇಕಾಗಿರೋದು. ನೀವು ಬೀಳ್ಲಿ ಅಂತಾನೆ ಕಾಯ್ತಾ ಇರ್ತಾರೆ ಕೆಲವರು, ನೀವು ಬಿದ್ರ ಅವ್ರು ಎದ್ರು ಅಂತ ಅರ್ಥ. ಅದಕ್ಕೆ ತಗ್ಗದೆಲೆ ಅಂತ ಏನ್ ಬಂದ್ರು ಫೇಸ್ ಮಾಡ್ಕೋತೀನಿ ಅಂತ ಧೈರ್ಯವಾಗಿ ಸ್ಟ್ರಾಂಗ್ ಆಗಿರಿ, ಅದೇ ನಿಮ್ಮನ್ನ ಉಳಿಸೋದು. ಇಷ್ಟೆಲ್ಲ ಈ ಮನೆದು ಸ್ಟೋರಿ ಇದ್ರುವೆ ಮನೆ ಮಾತ್ರ ಸೂಪರ್ ಆಗಿದೆ, ನೀನ್ ಒಂದ್ಸತಿ ನೋಡ್ಲೇಬೇಕಮ್ಮ ಅಂತ ನಮ್ಮಮ್ಮನ್ ಕರ್ಕೊಂಡ್ ಬಂದು ತೋರಿಸ್ತಾ ಇದೀನಿ ಅಷ್ಟೇ. ನಮ್ಮಮ್ಮನ ಜೊತೆ ಈ ತರ ಮನೆಗಳು ನೋಡೋ ಖುಷಿ ಇನ್ನು ಡಬಲ್. ಯಾಕಂದ್ರೆ ಅವರು ನಂತರನೇ ಈ ತರ ಇಂಟೀರಿಯರ್ಸ್ ನ ಎಲ್ಲ ಫುಲ್ ಎಂಜಾಯ್ ಮಾಡ್ತಾರೆ. ಹಿಂಗಿದ್ರೆ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿದೆ ಅಲ್ವೇನೆ, ಅದು ಚೆನ್ನಾಗಿದೆ ಅಲ್ವೇನೆ ಅನ್ಕೊಂಡೆಲ್ಲ ಫುಲ್ ನಮ್ ಡಿಸ್ಕಷನ್ಸ್ ಚೆನ್ನಾಗಿರುತ್ತೆ. ಸೊ ಇನ್ನು ಹೋಮ್ ಟೂರ್ ವಿಡಿಯೋಸ್ ಬರ್ತಾನೆ ಇರುತ್ತೆ.